ಹಾಯ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ, ಇವತ್ತು ನಾವೆಲ್ಲ ಮಾಡ್ತಾ ಇರೋದು ಸ್ಪೆಷಲ್ ಪರ್ಸನ್ ಮಾಡ್ತಾ ಇರೋದು ನಮಗೋಸ್ಕರ ದಮ್ ಬಿರಿಯಾನಿ ಮಾಡ್ತಿದ್ದಾರೆ. ಅವರು ಯಾರು ಏನು ಅಂತ ಮುಂದೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಫಸ್ಟು ಇಲ್ಲಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಪೇಸ್ಟ್ ಮಾಡ್ಕೊಳ್ಬೇಕಂತೆ. ಬನ್ನಿ ಮಾಡ್ಕೊಳ್ಳೋಣ. ಹಾಗೆ ಸಣ್ಣದಾಗಿ ಆನಿಯನ್ನ ಕಟ್ ಮಾಡಿಕೊಳ್ಬೇಕು. ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಕಾಯಿಸ್ಕೊಳ್ಬೇಕಂತೆ. ಕಾದಿದ ಎಣ್ಣೆಗೆ ಸಣ್ಣದಾಗಿ ಹಚ್ಚಿರೋ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಏನಿವತ್ತು ಇವರಿಬ್ಬರು ಬಿಟ್ಟು ಬೇರೆಯವ್ರು ಯಾರೋ ಅಡುಗೆ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇವತ್ತು ಶಿವ ಅವರ ಅಣ್ಣನ ಮನೆಗೆ ಬಂದಿದ್ದೀವಿ. ಅವ್ರ ವೈಫ್ ಅಶ್ವಿನಿ ಅಕ್ಕ ಅಂತ, ಅವ್ರು ನಮಗೋಸ್ಕರ ಕುಕ್ ಮಾಡ್ತಿದ್ದಾರೆ. ಈ ಆನಿಯನ್ನು ಇಷ್ಟು ಬ್ರೌನಿಶ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಈಗ ಅದು ಬ್ರೌನಿಶ್ ಆಗಿದೆ. ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಬೇಕಂತೆ. ಅವ್ರು ತೆಗೆದಿಟ್ಟಿದ್ದಾರೆ. ಮತ್ತು ಇನ್ನೊಂದು ಏನಂದರೆ, ಇವರು ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಚೆನ್ನಾಗಿ ಬಿರಿಯಾನಿ ಮಾಡ್ತಾರಂತೆ. ಎಲ್ಲರೂ ಹೇಳ್ತಿದ್ದಾರೆ ನೀನು ಒಂದ್ಸಲ ತಿನ್ನಬೇಕು ಅಂತ. ನಾನಂತೂ ಫಸ್ಟ್ ಟೈಮ್ ಅವ್ರು ಮಾಡೋ ಬಿರಿಯಾನಿ ತಿಂತಾಯಿದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ. ನೀವು ಹಾಗೆ ಮನೇಲಿ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಅದಾದಮೇಲೆ ಸಣ್ಣದಾಗಿ ಪುದೀನ ಮತ್ತು ಕೊತ್ತಂಬರಿನ ಸಣ್ಣದಾಗಿ ಹಚ್ಕೊಳ್ಬೇಕಾಗತ್ತೆ. ಮತ್ತು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಹಚ್ಕೊಳ್ಬೇಕು, ಉದ್ದ. ಟೇಸ್ಟಿಗೋಸ್ಕರ ಒಂದು 6 ಮೆಣಸಿನ್ಕಾಯಿ ಆದರೆ ಸಾಕು. ಮತ್ತು ಇಲ್ಲಿರುವ ಇಂಗ್ರೀಡಿಯೆಂಟ್ಸ್ನೆಲ್ಲ ಒಂದು ಬೌಲಲ್ಲಿ ವಾಟರ್ ಹಾಕಿ ನೆನೆಸಿಡ್ಬೇಕಂತೆ ಒಂದು 15 ಮಿನಿಟ್ಸು. ಒಂದು ಬೌಲಲ್ಲಿ ಬಾಸುಮತಿ ರೈಸ್ನ ನೀರು ಹಾಕಿ ನೆನೆಸಿಡಬೇಕು. ಅದು ಒಂದು 15 ಮಿನಿಟ್ಸು. ಮತ್ತು ಚಿಕನ್ನ ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೇಕು ಒಂದು 2 ಟೈಮ್ಸು. ಅವ್ರು ಹೇಗೆ ಕಟ್ ಮಾಡಿರ್ತಾರೋ ಏನೋ ಗೊತ್ತಿರಲ್ವಲ್ಲ. ಸೊ 2 ಟೈಮ್ಸು ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಲೆಗ್ ಪೀಸ್ ತಂದಿದ್ರು, ಅದನ್ನು ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಅದರಲ್ಲಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಳಿಬೇಕಾಗತ್ತಲ್ವ. ಸೊ ಅದಕ್ಕೆ ಶಿವಕ್ ಅವರು ಕಟ್ ಮಾಡ್ತಿದ್ದಾರೆ. ಮತ್ತು ವಾಶ್ ಮಾಡಿರೋ ಚಿಕನ್ನಲ್ಲಿ 3 ಸ್ಪೂನ್ ಅರಿಶಿನ ಪುಡಿ ಹಾಕಬೇಕು. ಮತ್ತು 3 ಸ್ಪೂನ್ಸ್ ಸಾಲ್ಟ್ ಹಾಕಬೇಕು. ಅದಾದಮೇಲೆ ನಾವು ಪೇಸ್ಟ್ ಮಾಡ್ಕೊಂಡಿರೋ ಮಸಾಲಾನ ಚಿಕನಲ್ಲಿ ಹಾಕಿ ಕ್ಲೀನಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ಚಿಕನ್ಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಉಪ್ಪು ಖಾರ ಅಂಟಬೇಕೋಸ್ಕರ ಫುಲ್ಲು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದಮೇಲೆ ಕೊತ್ತಂಬರಿ, ಪುದೀನ ಹಾಕಿ ಕ್ಲೀನಾಗಿ ಕಲಿಸ್ಕೊಳ್ಳಿ. ಈಗ ಫುಲ್ಲು ಕ್ಲೀನಾಗಿ ಮಿಕ್ಸ್ ಆಗಿದೆ. ಮಿಕ್ಸ್ ಆದಮೇಲೆ ಮೊಸರು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಮೊಸರು ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಕಲಿಸ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಈಗ ಪೂರ್ತಿಯಾಗಿ ಮಿಕ್ಸ್ ಮಾಡಿದ್ದಾಯಿತು.
ಅದಾದಮೇಲೆ ಹಸಿಮೆಣಸಿನ್ಕಾಯಿನ ರುಚಿಗೋಸ್ಕರ ಅದು ಟೇಸ್ಟ್ಗೋಸ್ಕರ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಬೇಕು. ಹಸಿಮೆಣಸಿನ್ಕಾಯಿ ಆದಮೇಲೆ ಪಲಾವ್ ಎಲೆ ಬರುತ್ತಲ್ಲ ಅದು ಹಾಕ್ಕೊಂಡು ಮತ್ತು ನಾವು ಫ್ರೈ ಮಾಡ್ಕೊಂಡಿರೋ ಆನಿಯನ್ನು ಹಾಕಿ ಮತ್ತು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಆದಮೇಲೆ ಅದನ್ನು ಮುಚ್ಚಿಟ್ಟು ಒಂದು ಹಾಫ್ ಆನ್ ಅವರ್ ಮುಚ್ಚಿಡಬೇಕು. ಈಗ ಗ್ಯಾಸ್ ಹಚ್ಚಿ ನಾವು ನೆನೆಸಿರೋ ಅಂಥ ಇಂಗ್ರೀಡಿಯೆಂಟ್ಸ್ ನೀರಿರುತ್ತಲ್ವ ಅದನ್ನು ಬಾಯ್ಲ್ ಮಾಡಬೇಕು. ರೈಸ್ಗೋಸ್ಕರ ಇದು. ಅದು ಕುದಿದಾದಮೇಲೆ ನಾವು ರೈಸ್ನ ಹಾಕ್ಬೇಕು ಅದರಲ್ಲಿ. ಈಗ ರೈಸ್ ಹಾಕ್ತಿದ್ದಾರೆ. ನಾನಂತೂ ಫುಲ್ ಎಕ್ಸೈಟಿಂಗ್ ಆಗಿದ್ದೀನಿ ಹೇಗಿರುತ್ತೆ ಟೇಸ್ಟ್ ಅಂತ. ಇಲ್ಲೆಲ್ಲರೂ ನನಗೆ ತುಂಬ ಹೇಳ್ತಿದ್ದಾರೆ ಹಾಗಿದೆ ಹೀಗಿದೆ ಅಂತ. ಈಗ ಅಕ್ಕಿ ಬೆಂದ ಮೇಲೆ ನೀರು ಬಗ್ಗಿಸಿ ಇವಾಗ ಅನ್ನ ರೆಡಿಯಾಗಿದೆ. ಮತ್ತು ಚಿಕನ್ನಲ್ಲಿ ಇವಾಗ ನಾವು ನೆನೆಸಿರೋ ಚಿಕನ್ನಲ್ಲಿ ಅನ್ನ ಫುಲ್ಲು ಸ್ಪ್ರೆಡ್ ಮಾಡಿಕೊಳ್ಬೇಕು. ಸ್ಪ್ರೆಡ್ ಮಾಡಿದಾದಮೇಲೆ ನಾವು ಹುರ್ಕೊಂಡಿರೋ ಅಂಥ ಆನಿಯನ್ನು ಅದ್ರ ಮೇಲೆಲ್ಲ ಹಾಕಿ ಕೊತ್ತಂಬರಿ ಪುದೀನನೂ ಅದ್ರ ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಮತ್ತು ಹಾಲಲ್ಲಿ ಅರಿಶಿನ ಹಾಕ್ಕೊಂಡು ಕಲರ್ಗೋಸ್ಕರ ಅದು ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ಮತ್ತೆ ಸೆಕೆಂಡ್ ಲೇಯರ್ ಬರುತ್ತೆ. ಮತ್ತು ಅದ್ರ ಮೇಲೆ ಅನ್ನನ ಹಾಕ್ಕೊಳ್ಬೇಕು, ರೈಸ್ನ. ಅದಾದಮೇಲೆ ಮತ್ತು ಕೊತ್ತಂಬರಿ ಪುದೀನ ಹುರಿದಿರೋ ಅಂಥ ಆನಿಯನ್ನು ಹಾಕಿ ಮತ್ತು ಹಾಲಲ್ಲಿ ಮಿಕ್ಸ್ ಮಾಡಿರೋ ಅಂಥ ಅರಿಶಿನ ಪುಡಿನ ಮತ್ತು ಹಾಕ್ಬೇಕು ಅದ್ರ ಮೇಲೆ. ಮತ್ತು 2 ಸ್ಪೂನ್ಸ್ ತುಪ್ಪ ಹಾಕಬೇಕು. ಇದು ಮನೆಯಲ್ಲೇ ಮಾಡಿರೋದು. ನೀವು ಬೇಕಿದ್ದರೆ ಹೊರಗಡೆಯಿಂದ GRB ತುಪ್ಪ ಯಾವುದಾದ್ರೂ ನೀವು ಯೂಸ್ ಮಾಡ್ಕೊಳ್ಬೋದು. ಮನೇಲಿ ಮಾಡಿರೋದಾದರೆ ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಮತ್ತು ಅದನ್ನು ಮುಚ್ಚಿಬಿಟ್ಟು ಗ್ಯಾಸ್ ಹಂಚಿ ಮತ್ತು ಅದ್ರ ಮೇಲೆ ಒಂದು 10 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ. ಯಾಕಂದರೆ ಕೆಳಗಡೆ ಚಿಕನ್ ಇರುತ್ತೆ, ಮೇಲೆ ರೈಸ್ ಬೆಂದಿರುತ್ತೆ. 10 ನಿಮಿಷ ಆದಮೇಲೆ ಒಂದು ಪ್ಯಾನ್ ಇಟ್ಟು ಮತ್ತು ಅದರ ಮೇಲೆ ಆ ಪಾತ್ರೆನಿಟ್ಟು ತೂಕದಾಗಿರೋ ಭಾರ ಅಂಥದ್ದನ್ನು ಮೇಲೆ ಇಟ್ಟು ಆವಾಗ ಒಂದು 5 ಮಿನಿಟ್ಸ್ ಹಾಗೆ ಅದು ಪ್ಯಾನ್ ಕಾಯಬೇಕಲ್ಲ, ಸೊ ಅದಕ್ಕೋಸ್ಕರ ಅದನ್ನು ಕಾದ್ಮೇಲೆ ಒಂದು 5 ಮಿನಿಟ್ಸ್ ಆದಮೇಲೆ ಮತ್ತೆ ಇನ್ನೊಂದು 20 ಮಿನಿಟ್ಸ್ ಅಂದರೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ. ಬೆಂದಾದಮೇಲೆ ಇವಾಗ ಚಿಕನ್ ಈಸ್ ರೆಡಿ ಆಗಿದೆ. ಬಿರಿಯಾನಿ, ದಮ್ ಬಿರಿಯಾನಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಕೆಳಗಡೆ ಎಲ್ಲ ಸೂಪರಾಗಿ ಕಾಣಿಸ್ತಿದೆ. ಚಿಕನ್ ಅಂತೂ ಬೆಂದಿದೆ ಚೆನ್ನಾಗಿ. ಯಮ್ಮಿ ದಮ್ ಬಿರಿಯಾನಿ ಇಸ್ ರೆಡಿ ಫಾರ್ ಈಟ್. ಚೆನ್ನಾಗಿದೆ. ಥ್ಯಾಂಕ್ ಯು ಅಕ್ಕ. ಶಿವ ಅವ್ರು ತಿಂತಾರೆ, ಹೇಗಿದೆ ಅಂತ ಕೇಳೋಣ. ಸೂಪರ್ ಅಂಡ್ ಟೇಸ್ಟಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.